ಸಿಗ್ನಲ್ಸ್ಗಳು ಒಟ್ಟು 5 ಇದೆ ಆಯಿತಾ. ಒಂದು ರೈಟ್ ಟರ್ನ್ ಮಾಡೋಕ್ಕೆ ನಾವು ಯಾರು ಸ್ಟ್ರೈಟಾಗಿ ಇಟ್ಕೋಬೇಕು ಹಿಂಗೆ ಆಯಿತಾ. ರೈಟು ಲೆಫ್ಟ್ ಟರ್ನ್ ಮಾಡ್ಬೇಕಂದ್ರೆ ಈ ರೀತಿ ತೋರಿಸ್ಬೇಕು. ನಾವು ವೆಹಿಕಲ್ನ ಸ್ಲೋ ಮಾಡ್ತಾ ಇದ್ದೀವಿ ಇಂದ ನಾವು ಎತ್ತ ತೋರಿಸ್ಬೇಕು ಅಂತಂದರೆ ಈ ರೀತಿ ನಾವು ಸ್ಲೋ ತೋರಿಸ್ಬೇಕು ಆಯಿತಾ. ನಮ್ಮ ಹಿಂದೆ ಅದರ ವೆಹಿಕಲ್ಗೆ ನಾವು ಓವರ್ಟೇಕ್ ಮಾಡೋಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ ಅಂದರೆ ನಾವು ಅದನ್ನ ಈ ರೀತಿ ತೋರಿಸ್ಬೇಕು ಆಯಿತಾ. ನಾವು ವೆಹಿಕಲ್ನ ಸ್ಟಾಪ್ ಮಾಡ್ತಾ ಇದ್ದೀವಿ, ವೆಹಿಕಲ್ನ ಸ್ಲೋ ಮಾಡಿ ನಾವು ಸ್ಟಾಪ್ ಮಾಡ್ತಾ ಇದ್ದೀವಿ ಇಂದಾಗ ಏನು ಮಾಡಬೇಕು ಅಂದರೆ ನಾವು ಈ ರೀತಿ ಹ್ಯಾಂಡ್ ಸಿಗ್ನಲ್ನ ತೋರಿಸ್ಬೇಕು. ಈ ಹ್ಯಾಂಡ್ ಸಿಗ್ನಲ್ಗಳನ್ನ ಯಾವತ್ತೂ ನಾವು ಒಂದು ಸಲ ಹಿಂಗೆ ತೋರಿಸ್ಬಿಟ್ಟು ಕೈ ಹಿಂಗೆ ಎತ್ಕೊಂಡ್ಬಿಡ್ಬಾರ್ದು. ನಾವು ಒಟ್ಟು 3 ಸಲ ತೋರಿಸ್ಬೇಕು. ಈಗ ನಾವು ಅವ್ರಿಗೆ ಓವರ್ಟೇಕ್ ಮಾಡೋಕ್ಕೆ ನಾವು ಒಂದು ಸಲ ಈಗ ಅಂದ್ಬಿಟ್ಟು ನಾವು ಕೈ ಎತ್ಕೊಂಡ್ಬಿಟ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ನಾವು ಈ ಥರ ಹ್ಯಾಂಡ್ ಸಿಗ್ನಲ್ನ 3 ಸಲ ತೋರಿಸ್ಬೇಕು. ಯಾವುದೇ ಹ್ಯಾಂಡ್ ಸಿಗ್ನಲ್ಗೆ ನಾವು 3 ಸಲ ತೋರಿಸ್ತಾ ಇದ್ದರೆ 3 ಸಲಕ್ಕಿಂತ ಜಾಸ್ತಿ ಇರೋ ಪರವಾಗಿಲ್ಲ, ಅದರಲ್ಲಿ ಮಿನಿಮಮ್ 3 ಸಲ ತೋರಿಸ್ಬೇಕು. ಆವಾಗಲೇ ಹಿಂದ್ಗಡೆ ಬರ್ತಿರೋರಿಗೆ ಗೊತ್ತಾಗೋದು ನಾವು ಹ್ಯಾಂಡ್ ಸಿಗ್ನಲ್ನ ತೋರಿಸ್ತಾ ಇದ್ದೀವಿ ಅಂತ. ಓಕೆನಾ. ಸೊ ನೀವು ತೋರಿಸ್ತೀರಿ ಈಗ ರೈಟ್ ಸಿಗ್ನಲ್ ಹಿಂಗೆ ರೈಟ್, ಲೆಫ್ಟ್ ಸ್ಲೋ ಮಾಡಬೇಕಂದ್ರೆ ಓಕೆ ಓಕೆ. ಈಗ ಓವರ್ಟೇಕ್ ಮಾಡೋಕ್ಕಂದ್ರೆ ಹಿಂಗೆ. ವೆರಿ ಗುಡ್. ಡ್ರೈವ್ ಮಾಡ್ಬೇಕಾದ್ರೆ ಯಾವಾಗಲೂ ಹ್ಯಾಂಡ್ ಸಿಗ್ನಲ್ ತೋರಿಸೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಓಕೆನಾ. ಹೊಸದಾಗಿ ಯಾರು ವೆಹಿಕಲ್ನ ಡ್ರೈವ್ ಮಾಡೋಕ್ಕೆ ಕಲಿತಾ ಇರ್ತಾರೆ ಅವ್ರಿಗೆ ಜಿಗ್ಜ್ಯಾಗ್ನ ಹೆಂಗೆ ಪಾಸ್ ಮಾಡಬೇಕು ಅಂದರೆ 8 ಅಂತ ಹೇಳ್ತಾರಲ್ಲ, ಅದನ್ನು ಯಾವ ರೀತಿ ಡ್ರೈವ್ ಮಾಡಬೇಕು ಅನ್ನೋದಕ್ಕೆ ಇದೊಂದು ಈಸಿ ಮೆಥಡ್. ಓಕೆನಾ. ಈ ರೀತಿ ಮೆಥಡ್ನಲ್ಲಿ ನಾವು ಸ್ವಲ್ಪ ಅವ್ರಿಗೆ ಸ್ಟೇರಿಂಗ್ ಬ್ಯಾಲೆನ್ಸ್ನ ಈಸಿಯಾಗಿ ಹೇಳ್ಕೊಡ್ಬೋದು. ಲೆಫ್ಟಿಂದ ರೈಟ್ಗೆ, ರೈಟಿಂದ ಲೆಫ್ಟ್ಗೆ ಸ್ವಲ್ಪ ನಾವು ಈಸಿಯಾಗಿ ಹೇಳ್ಕೊಡ್ಬೋದು. ಹೊಸದಾಗಿ ಡ್ರೈವಿಂಗ್ ಕಲಿತಿರೋಂಥ ಸ್ಟೂಡೆಂಟ್ಸ್ಗೆ ಯಾವಾಗಲೂ ನಾವು ರೋಡು ಫ್ರೀಯಾಗಿರೋಂಥ ಜಾಗಗಳಲ್ಲಿ, ರೋಡು ಯಾವಾಗಲೂ ಜನಸಂಖ್ಯೆ ಜಾಸ್ತಿ ಇಲ್ದಿರೋಂಥ ಜಾಗದಲ್ಲಿ ಸ್ಟೇರಿಂಗ್ನ ಲೆಫ್ಟು ರೈಟು ಲೆಫ್ಟ್ ಜಾಸ್ತಿ ಸಲ ನಾವು ಟರ್ನ್ ಮಾಡಿಸಿ ನಾವು ವೆಹಿಕಲ್ನ ಡ್ರೈವ್ ಮಾಡಿಸಿದ್ರೆ ಅವ್ರಿಗೆ ಸ್ಟೇರಿಂಗ್ ಬ್ಯಾಲೆನ್ಸು ತುಂಬ ಈಸಿಯಾಗಿ ಬರುತ್ತೆ. ಸ್ವಲ್ಪ ಇದನ್ನ ಜಾಸ್ತಿ ಟ್ರೈ ಮಾಡಲಿಕ್ಕೆ ನೋಡಿ. ನನ್ನ ಸ್ಟೂಡೆಂಟ್ಗೆ ಇದು 4ನೇ ಕ್ಲಾಸ್. ಓಕೆನಾ. 4th ಕ್ಲಾಸ್ನಲ್ಲಿ ಅವರು ಇಂಡಿವಿಜುವಲಾಗಿ ರೋಡ್ನಲ್ಲಿ ವೆಹಿಕಲ್ನ ಡ್ರೈವ್ ಮಾಡೋಷ್ಟು ಧೈರ್ಯನ ತಂದುಕೊಟ್ಟಿದ್ದೀನಿ. ಮತ್ತು ಅವರು ರಿವರ್ಸ್ನು ಕೂಡ ಈಸಿಯಾಗಿ ಮಾಡೋಷ್ಟು ಈ ಒಂದು ಕ್ಲಾಸ್ನ ನಾನು ಹೇಳ್ಕೊಟ್ಟಿದ್ದೀನಿ. ರಿವರ್ಸ್ ಮಾಡಿ ಅಕಸ್ಮಾತ್ ನಿಮ್ಮ ವೆಹಿಕಲ್ ಯಾವುದಾದ್ರು ಒಂದು ಸಣ್ಣ ಹಳ್ಳಕ್ಕೆ ಕುತ್ಕೊಂತು ಅಂತಂದರೆ ವೆಹಿಕಲ್ನ ಯಾವ ರೀತಿ ನಾವು ಅದನ್ನ ಮೇಲಕ್ಕೆ ತರಬೇಕು ಅನ್ನೋಷ್ಟು ನಾನು ಅವ್ರನ್ನ ಟ್ರೈನ್ ಅಪ್ ಮಾಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋದಲ್ಲಿ ಅವ್ರನ್ನ ಯಾವ ರೀತಿ ಡ್ರೈವ್ ಮಾಡ್ತಾಯಿದ್ದಾರೆ ಅನ್ನೋದನ್ನ ನೋಡ್ಬೋದು. ಎಸ್ ಬೆಂಡ್ ಆಗಿರಲಿ, ರಿವರ್ಸ್ ಆಗಿರಲಿ, ಹಳ್ಳಕ್ಕೆ ಕುತ್ಕೊಂಡಾಗ ವೆಹಿಕಲ್ನ ಯಾವ ರೀತಿ ತೆಗಿಬೇಕು ಅನ್ನೋದನ್ನ ಒಂದು ಸಿಂಪಲ್ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ನೋಡಿ. ಥ್ಯಾಂಕ್ ಯು.